ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ Geometry Chapter 49 The smallest and the greatest numbers numerals. The smallest single digit number is 1, greatest is 9. ಅಂದರೆ ಸಿಂಗಲ್ ಡಿಜಿಟ್ ನಂಬರಲ್ಲಿ ಸ್ಮಾಲರ್ ನಂಬರ್ ಯಾವುದು ಅಂದರೆ 1, ಗ್ರೇಟರ್ ನಂಬರ್ ಸಿಂಗಲ್ ಡಿಜಿಟಲ್ಲಿ 9. Similarly, the smallest two-digit numeral is 10. Greatest is 99. ಅಂದರೆ 2-digit ನ್ಯೂಮರಲಲ್ಲಿ ಗೊತ್ತಾಯ್ತಲ್ಲ, 2-digit ನ್ಯೂಮರಲಲ್ಲಿ ಸ್ಮಾಲೆಸ್ಟ್ ಒನ್ 10, ಗ್ರೇಟೆಸ್ಟ್ ಒನ್ ಇಸ್ 99. Similarly, the smallest 3-digit numeral is 100 and greatest is 999. ಅದನ್ನು ಬಿಟ್ಟರೆ 1000 ಕೊಟ್ಟೋಗ್ಬಿಡುತ್ತೆ. ಸೊ 1000 ಅಂದರೆ 4 ಡಿಜಿಟ್ದು ಅದು ಗೊತ್ತಾಯ್ತಲ್ಲ. ದಿ ಸ್ಮಾಲೆಸ್ಟ್ 4-digit ನ್ಯೂಮರಲ್ ಈಸ್ 1000 ಆ್ಯಂಡ್ ಗ್ರೇಟೆಸ್ಟ್ ಈಸ್ 9999. ದಿ ಸ್ಮಾಲೆಸ್ಟ್ 5-digit ನ್ಯೂಮರಲ್ ಈಸ್ 10,000, ಗ್ರೇಟೆಸ್ಟ್ ಈಸ್ 99,999. The 5-digit 1 2 3 4 5. So 5-digit the smallest one is 10,000. Greatest number is 99,999. So next, see the problem. First problem, what is the difference between the greatest 3-digit numeral and the smallest 4-digit numeral ಅಂತ ಕೇಳಿದ್ದಾರೆ. ಡಿಫ್ರೆನ್ಸ್ ನೋಡಬೇಕು. ಸೊ ಗ್ರೇಟೆಸ್ಟ್ 3-digit ಅಂತ ಹೇಳಿದ್ರೆ, ಸೊ ಗ್ರೇಟೆಸ್ಟ್ದು 3-digit ಯಾವುದು? ಆ್ಯಕ್ಚುಲಿ ಸ್ಮಾಲೆಸ್ಟ್ 3-digit ಅಂತ ಹೇಳಿದ್ರೆ 100. ಗ್ರೇಟೆಸ್ಟ್ ಒನ್ ಈಸ್ 999. ಇದು ಗ್ರೇಟೆಸ್ಟ್. ನೆಕ್ಸ್ಟ್, ಆ್ಯಂಡ್ ದಿ ಸ್ಮಾಲೆಸ್ಟ್ 4-digit ನ್ಯೂಮರಲ್. ಸೊ ಸ್ಮಾಲೆಸ್ಟ್ 4-digit ನಂಬರ್ ಅಂತ ಹೇಳಿದ್ರೆ 1000. ಇದ್ರದ್ದು ಎರಡದು ಡಿಫ್ರೆನ್ಸ್ ಏನು ಅಂದರೆ 1. ಸೊ 1000 ಮೈನಸ್ 999 ಅಂತ ಹೇಳಿದ್ರೆ 1 ಬರುತ್ತೆ. ಗೊತ್ತಾಯ್ತಲ್ಲ ಡಿಫ್ರೆನ್ಸ್. ಸೊ ಗ್ರೇಟೆಸ್ಟ್ 3-digit ನ್ಯೂಮರಲ್ ಈಸ್ 999. ಸ್ಮಾಲೆಸ್ಟ್ 4-digit ನ್ಯೂಮರಲ್ ಈಸ್ 1000. ಡಿಫ್ರೆನ್ಸ್ ಮೀನ್ಸ್ ಸಬ್ಟ್ರಾಕ್ಟ್ ದಿ ಸ್ಮಾಲರ್ ನಂಬರ್ ಫ್ರಮ್ ದಿ ಗ್ರೇಟರ್. ಸೊ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಗ್ರೇಟರ್ ನಂಬರಿಂದ ಸ್ಮಾಲರ್ ನಂಬರನ್ನು ಸಬ್ಟ್ರಾಕ್ಟ್ ಮಾಡಿದರೆ ಆಯಿತು. ಸೊ 1000 ಮೈನಸ್ 999 ಈಕ್ವಲ್ ಟು 1. ಸೊ ದೇರ್ಫೋರ್ ಆನ್ಸರ್ ಇಸ್ 1. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್. ವಾಟ್ ಈಸ್ ದಿ ಸಮ್ ಆಫ್ ದಿ ಸ್ಮಾಲೆಸ್ಟ್ ಆ್ಯಂಡ್ ದಿ ಗ್ರೇಟೆಸ್ಟ್ 4-digit ನ್ಯೂಮರಲ್ ಅಂತ ಕೇಳಿದ್ದಾರೆ. ಸೊ ಸ್ಮಾಲೆಸ್ಟ್ 4-digit ನಂಬರ್ ಯಾವುದು? 1000. ಗ್ರೇಟೆಸ್ಟ್ 4-digit ನ್ಯೂಮರಲ್ ಯಾವುದು? 9999. ಸಮ್ ಅಂತ ಹೇಳಿದ್ಮೇಲೆ ಎರಡು ಆ್ಯಡ್ ಮಾಡಿದರೆ ಸೊ 10,999. ನೆಕ್ಸ್ಟ್, ರಿಮೆಂಬರ್ ಟು ಫೈಂಡ್ ದಿ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ಡ್ ಬೈ ದಿ ಗಿವನ್ ಡಿಜಿಟ್ಸ್, write the greatest digit at units place, then decreasing order in tens place, hundreds place and so on. ಈಗ ನಾವು ಒಂದು ನಂಬರ್ ಇರುತ್ತಲ್ಲ, ಅದರಲ್ಲಿ ಸ್ಮಾಲೆಸ್ಟ್ ನಂಬರ್ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ, ಸೊ ಇವಾಗ ಏನು ಮಾಡಬೇಕು? ರೈಟ್ ದಿ ಗ್ರೇಟೆಸ್ಟ್ ಡಿಜಿಟ್ ಅಟ್ ಯೂನಿಟ್ಸ್ ಪ್ಲೇಸ್ನಲ್ಲಿ. ಅಂದರೆ ಆ ನಂಬರ್ ನೋಡಿಕೊಂಡು ಆ ನಂಬರ್ನಲ್ಲಿ ಯಾವ, ಅಂದರೆ ಆ ನ್ಯೂಮರಲಲ್ಲಿ ಯಾವ ನಂಬರ್ ಗ್ರೇಟೆಸ್ಟ್ ಇದೆ ಅದನ್ನು ನೋಡಿಕೊಂಡು ಯೂನಿಟ್ಸ್ ಪ್ಲೇಸಲ್ಲಿ ಬರೀಬೇಕು. ದೆನ್ ಡಿಕ್ರೀಸಿಂಗ್ ಆರ್ಡರ್ ಇನ್ ಟೆನ್ಸ್ ಪ್ಲೇಸ್. ಮತ್ತು ಅದು ಯೂನಿಟ್ಸ್ ಪ್ಲೇಸಲ್ಲಿ ಲಾರ್ಜರ್ ನಂಬರ್ ಬರೆದಿರ್ತೀರಲ್ಲ, ಗ್ರೇಟೆಸ್ಟ್ ನಂಬರು, ಅದಕ್ಕಿಂತ ಲೆಸ್ಸರ್ ನಂಬರ್ ಯಾವುದು ಅದನ್ನು ಟೆನ್ಸ್ ಪ್ಲೇಸಿಗೆ, ಆ ಟೆನ್ಸ್ ಪ್ಲೇಸಲ್ಲಿರೋ ನಂಬರ್ಗಿಂತ ಇನ್ಯಾವ ನಂಬರ್ ಸ್ಮಾಲರ್ ಇದೆ ಅದನ್ನು ಇಲ್ಲಿ ಹಂಡ್ರೆಡ್ಸ್ ಪ್ಲೇಸಲ್ಲಿ ಆ ಥರ ಬರ್ಕೊಂಡು ಹೋಗಬೇಕು. ನೆಕ್ಸ್ಟು, ಟು ಫೈಂಡ್ ದಿ ಗ್ರೇಟೆಸ್ಟ್ ನಂಬರ್ ಫಾರ್ಮ್ಡ್ ಬೈ ದಿ ಗಿವನ್ ಡಿಜಿಟ್ಸ್, write the smallest digit at the units place, then ascending order in tens place, hundreds place and so on. ಈಗ ಅದೇ ಗ್ರೇಟೆಸ್ಟ್ ನಂಬರನ್ನು ಬರೀಲಿಕ್ಕೆ ಹೇಳಿದ್ರೆ ಆ ನ್ಯೂಮರಲಲ್ಲಿ, ಸೊ ಅದರಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಸ್ಮಾಲೆಸ್ಟ್ ಡಿಜಿಟ್ ಯಾವುದು ಅಂತ, ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ನೋಡಿಕೊಂಡು ಅದನ್ನು ಯೂನಿಟ್ಸ್ ಪ್ಲೇಸಲ್ಲಿ ಬರೀಬೇಕು. ಆಮೇಲೆ ಆ ಸ್ಮಾಲೆಸ್ಟ್ಗಿಂತ ಸ್ವಲ್ಪ ಜಾಸ್ತಿ ಇರೋದನ್ನು ಟೆನ್ಸ್ ಪ್ಲೇಸಲ್ಲಿ, ಮತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದನ್ನು ಹಂಡ್ರೆಡ್ಸ್ ಪ್ಲೇಸಲ್ಲಿ, ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ, ಅಂದರೆ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಹೋಗಬೇಕು, ಅಸೆಂಡಿಂಗ್ ಆರ್ಡರಲ್ಲಿ ಹೋಗಬೇಕು. ಇಫ್ ದೇರ್ ಈಸ್ ಎ ಝೀರೋ, ಅಕಸ್ಮಾತ್ ಝೀರೋ ಇದೆ ಆ ನ್ಯೂಮರಲಲ್ಲಿ ಅಂತ ಹೇಳಿದ್ರೆ, ದೆನ್ ದಿ ಸ್ಮಾಲೆಸ್ಟ್ ನಂಬರ್ ಕಂಟೈನ್ಸ್ ಝೀರೋ ಅಟ್ ದಿ ಸೆಕೆಂಡ್ ಡಿಜಿಟ್ ಫ್ರಮ್ ಲೆಫ್ಟ್ ಸೈಡ್ ಆ್ಯಂಡ್ ದಿ ಗ್ರೇಟರ್ ನಂಬರ್ ಕಂಟೈನ್ಸ್ ಝೀರೋ ಅಟ್ ದಿ ಯೂನಿಟ್ಸ್ ಪ್ಲೇಸ್. ಈಗ ಝೀರೋ ಇದೆ ಆ ಡಿಜಿಟಲಲ್ಲಿ ಅಂತ ಹೇಳಿದ್ರೆ,
ಸೊ ಈಗ ಸ್ಮಾಲೆಸ್ಟ್ ನಂಬರನ್ನು ಕಂಟೈನ್ಸ್ ಝೀರೋ ಅಟ್ ದಿ ಸೆಕೆಂಡ್ ಡಿಜಿಟ್. ಆ ಝೀರೋನ ಸೆಕೆಂಡ್ ಡಿಜಿಟಿಗೆ ತೊಗೋಬೇಕು ಫ್ರಮ್ ಲೆಫ್ಟ್ ಸೈಡಿಂದ, ಅಂದರೆ ಈ ಲೆಫ್ಟ್ ಸೈಡಿಂದ ಸೆಕೆಂಡ್ ಡಿಜಿಟಲ್ಲಿ ಬರಿಬೇಕಾಗತ್ತೆ ಝೀರೋನ. ಅದೇ ಗ್ರೇಟರ್ ನಂಬರನ್ನು ನಾವು ಫೈಂಡ್ ಔಟ್ ಮಾಡಬೇಕಂತ ಅಂದರೆ ಝೀರೋನ ಯೂನಿಟ್ಸ್ ಪ್ಲೇಸಲ್ಲಿ ಬರಿಬೇಕು. ಸ್ಮಾಲೆಸ್ಟ್ ನಂಬರಲ್ಲಿ ಬರೀರಿ, ಆ ನ್ಯೂಮರಲ್ ಕೊಟ್ಟಿರ್ತಾರೆ, ಆ ನ್ಯೂಮರಲನ್ನು ನಾವು ಸ್ಮಾಲೆಸ್ಟ್ ನಂಬರಲ್ಲಿ ಬರಿಬೇಕು ಅಂದರೆ ಅಲ್ಲಿ ಸಪೋಸ್ ಝೀರೋ ಇದ್ದರೆ ಝೀರೋನ ಏನು ಮಾಡಬೇಕು, ಲೆಫ್ಟ್ ಸೈಡಿಂದ ಸೆಕೆಂಡ್ ಡಿಜಿಟಲ್ಲಿ ಬರಿಬೇಕು. ಸೆಕೆಂಡ್ ಡಿಜಿಟಿಗೆ ನಾವು ಹಾಕಬೇಕಾಗತ್ತೆ ಇಲ್ಲಿ. ಸೊ ಸಪೋಸ್ ಆ ನಂಬರಲ್ಲಿ ಝೀರೋ ಇದೆ ಅಂತ ಹೇಳಿದ್ರೆ, ಸೊ ಲೆಫ್ಟ್ ಸೈಡಲ್ಲಿ ಫಸ್ಟ್ ಪ್ಲೇಸ್ ಬಿಟ್ಬಿಡಿ, ಸೆಕೆಂಡ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ನಾವು ಝೀರೋ ಹಾಕಬೇಕು. ಗೊತ್ತಾಯ್ತಲ್ಲ, ದಿಸ್ ಇಸ್ ಸ್ಮಾಲೆಸ್ಟ್ ನಂಬರ್ದು ಬರೆಯೋ ಆರ್ಡರು. ಸಪೋಸ್ ಗ್ರೇಟೆಸ್ಟ್ ನಂಬರ್ ಬರೀರಿ ಅಂದರೆ ಈ ಝೀರೋನ ನಾವು ಯೂನಿಟ್ಸ್ ಪ್ಲೇಸಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ವಾಟ್ ಈಸ್ ದ ಡಿಫರೆನ್ಸ್ ಆಫ್ ದಿ ಸ್ಮಾಲೆಸ್ಟ್ ಆ್ಯಂಡ್ ದಿ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಫಾರ್ಮ್ಡ್ ಬೈ 605. ಸೊ ಈ ಥರ ಡಿಜಿಟ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು ಸ್ಮಾಲೆಸ್ಟ್ ಮತ್ತು ಗ್ರೇಟೆಸ್ಟ್ದು. ಗೊತ್ತಾಯ್ತಲ್ಲ. ಸೊ 605 ಅಂತ ಹೇಳಿದ್ರೆ ಫಸ್ಟ್ ಸ್ಮಾಲೆಸ್ಟ್ ನಂಬರ್ ನೋಡೋಣ. ಸೊ ಝೀರೋ ಇದೆಯಲ್ಲ, ಆ್ಯಸ್ ಇಟ್ ಈಸ್ ನಾವೇನು ಮಾಡಬೇಕು ಅಲ್ಲೇ ಇಡೋಣ. ಸೊ ಸ್ಮಾಲೆಸ್ಟ್ ನಂಬರ್ ಬರಿಬೇಕು ಅಂದಮೇಲೆ ಝೀರೋ ಸೆಕೆಂಡ್ ಪ್ಲೇಸಲ್ಲಿ ಇದೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಸೊ ಇದು 6 ಇದೆಯಲ್ಲ, ಗ್ರೇಟೆಸ್ಟ್ ನಂಬರ್ ಇದೆಯಲ್ಲ, ಈ ಗ್ರೇಟೆಸ್ಟ್ ನಂಬರು ಯೂನಿಟ್ಸ್ ಪ್ಲೇಸಲ್ಲಿ ಬರಬೇಕು. ಸೊ ನೆಕ್ಸ್ಟ್ ಇದು ಸ್ಮಾಲರ್ ನಂಬರ್ ಇದೆಯಲ್ಲ, ಈ ಸ್ಮಾಲರ್ ನಂಬರ್ ಇಲ್ಲಿ ಬರಿಬೇಕು. ಸೊ 506 ಇಸ್ ದ ಸ್ಮಾಲೆಸ್ಟ್ ನಂಬರ್ ಆಯಿತು. ಗ್ರೇಟೆಸ್ಟ್ ನಂಬರ್ ಬರಿಬೇಕಂತ ಹೇಳಿದ್ರೆ ಈ ಝೀರೋ ಯೂನಿಟ್ಸ್ ಪ್ಲೇಸಿಗೆ ಬರಬೇಕು. ಗೊತ್ತಾಯ್ತಲ್ಲ. ಸೊ 6 ಇದರಲ್ಲಿ ಯಾವುದು ಜಾಸ್ತಿ ಇದೆ, 6 ಅದು ನಿಮ್ಮ ಲೆಫ್ಟಲ್ಲಿ ಈ ಸೈಡ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ 5 ಇದೆಯಲ್ಲ, ಆ 5 ಇಲ್ಲಿ ಬರಿಬೇಕು. ಸೊ ಇದೆರಡದು ಡಿಫ್ರೆನ್ಸ್ ನೋಡಬೇಕು ಅಂದರೆ 650 ಮೈನಸ್ 506 ಅಂದರೆ ಸ್ಮಾಲೆಸ್ಟ್ ನಂಬರನ್ನು ಗ್ರೇಟೆಸ್ಟ್ ನಂಬರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಒಂದು ಬಾರೋ ಮಾಡ್ಕೊಳ್ಳಿ, 10 ಆಗುತ್ತೆ. 10ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದರೆ 4, ರಿಮೈನಿಂಗ್ ಇಸ್ 4. ಇಲ್ಲಿ 1, ಸೊ 144 ಇಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಸ್ಮಾಲೆಸ್ಟ್ ಆ್ಯಂಡ್ ದಿ ಗ್ರೇಟೆಸ್ಟ್ ನಂಬರ್ ಫಾರ್ಮ್ಡ್ ಬೈ 8709 ಅಂತ ಇದೆ. ಸೊ ಇದರಲ್ಲೂ ಅಷ್ಟೇ 8, 7, 0 ಮತ್ತು 9. ಇದರಲ್ಲಿ ಏನು ಮಾಡಬೇಕು, ಫಸ್ಟ್ ಸ್ಮಾಲೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಝೀರೋ ಇದೆಯಲ್ಲ ಅದನ್ನೇನು ಮಾಡಬೇಕು, ಸೆಕೆಂಡ್ ಪ್ಲೇಸಿಗೆ ಹಾಕ್ಕೋಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದರಲ್ಲಿ ಯಾವುದು ಗ್ರೇಟೆಸ್ಟ್ ನಂಬರ್ ಇದೆ ನೋಡಿ, ಗ್ರೇಟೆಸ್ಟ್ ನಂಬರ್ ಯಾವುದಿದೆ, 9. 9ಅನ್ನು ನಾವೇನು ಮಾಡಬೇಕು, ಯೂನಿಟ್ಸ್ ಪ್ಲೇಸಿಗೆ ಬರೀರಿ. ಇದಕ್ಕಿಂತ ಸ್ಮಾಲರ್ ಒನ್ ಯಾವುದು, 8ಅನ್ನು ಇಲ್ಲಿ ಬರೀರಿ. ನೆಕ್ಸ್ಟ್ ಆಲ್ರೆಡಿ 0 ಇಲ್ಲಿದೆ, ಇನ್ ರಿಮೈನಿಂಗ್ ಡಿಜಿಟ್ ಯಾವುದು, 7ಅನ್ನು ಇಲ್ಲಿ ಬರೆದ್ರಾಯ್ತು. ಸೊ ದಿಸ್ ಈಸ್ ದಿ ಸ್ಮಾಲೆಸ್ಟ್ ಆಯಿತು. ಈಗ ಗ್ರೇಟೆಸ್ಟ್ ನಂಬರ್ ಬರಿಬೇಕು ಅಂದರೆ ಈ ಝೀರೋನ ಏನು ಮಾಡಬೇಕು, ನಾವು ಯೂನಿಟ್ಸ್ ಪ್ಲೇಸಲ್ಲಿ ಬರಿಬೇಕು. ನೆಕ್ಸ್ಟ್ ಇದರಲ್ಲಿ ವಿಚ್ ಒನ್ ಈಸ್ ಗ್ರೇಟರ್, 9 ಈಸ್ ದಿ ಗ್ರೇಟರ್, ಅದನ್ನು ಇಲ್ಲಿ ಬರೀರಿ. 9ಗಿಂತ ಸ್ವಲ್ಪ ಲೆಸ್ ಇರೋದು ಯಾವುದು, 8. 8ಗಿಂತ ಲೆಸ್ ಇರೋದು 7, ಅಥವಾ 0 ಬರೆದಿದ್ದೀರಾ ಅಲ್ವಾ. 0ಗಿಂತ ನೆಕ್ಸ್ಟ್ ಹೈಯರ್ ನಂಬರ್ ಇಸ್ 7. ಅಸೆಂಡಿಂಗ್ ಆರ್ಡರಲ್ಲಿ, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೀರಬೇಕು 7. 7ಗಿಂತ ಗ್ರೇಟೆಸ್ಟ್ 8, 8ಗಿಂತ ಗ್ರೇಟೆಸ್ಟ್ 9. ಸೊ ಇದೆರಡದು ಡಿಫ್ರೆನ್ಸ್ ನೋಡಬೇಕಂದ್ರೆ ಗ್ರೇಟೆಸ್ಟ್ ನಂಬರಿಂದ ನಾವು ಸ್ಮಾಲೆಸ್ಟ್ ನಂಬರನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 1 ಬಾರೋ ಮಾಡಿಕೊಂಡ್ರೆ 10 ಆಗುತ್ತೆ. 10 ಮೈನಸ್ 9 ಇಸ್ 1, ರಿಮೈನಿಂಗ್ ಇಸ್ 6. ಸೊ 1 ಬಾರೋ ಮಾಡ್ಕೊಳ್ಳಿ, 16. 16ಅಲ್ಲಿ ಮೈನಸ್ 8 ಇಸ್ 8, ರಿಮೈನಿಂಗ್ ಇಸ್ 7. 9 ಮೈನಸ್ 7 ಇಸ್ 2. ಸೊ 2781. Next, third problem. What is the sum of the smallest and the greatest 4-digit number formed by 4321 ಅಂತ ಹೇಳಿದ್ದಾರೆ. ಸೊ 4321ಅಲ್ಲಿ ಸೊ ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ದು ಸಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದ್ರೆ 4321 ಕರೆಕ್ಟಾಗೇ ಇದೆ. ಸ್ಮಾಲೆಸ್ಟ್ ನಂಬರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಗ್ರೇಟರ್ ನಂಬರನ್ನು ಯೂನಿಟ್ಸ್ ಪ್ಲೇಸಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕಿಂತ ಲೆಸ್ ಇರೋ ನಂಬರು 3, ಇದಕ್ಕಿಂತ ಲೆಸ್ ಇರೋದು 2, ಇದಕ್ಕಿಂತ ಲೆಸ್ ಇರೋದು 1. ಸೊ ಇದರದ್ದು ಸಮ್ ಮಾಡಿದರೆ 1 + 4 ಇಸ್ 5, 5, 5, 5. ಸೊ 5555. ನೆಕ್ಸ್ಟ್
ಹೌ ಮಚ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ದಿ ಡಿಫರೆನ್ಸ್ ಆಫ್ ದಿ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಟು ದೇರ್ ಸಮ್ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಇವಾಗ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಯಾವುದು? 999 ಈಸ್ ದಿ ಗ್ರೇಟೆಸ್ಟ್ 3 ಡಿಜಿಟ್ ನಂಬರು. ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. 3 ಡಿಜಿಟ್ ನಂಬರಲ್ಲಿ ಗ್ರೇಟೆಸ್ಟ್ ನಂಬರ್ ಅಂದರೆ 999. ನೆಕ್ಸ್ಟ್ 4 ಡಿಜಿಟ್ ನಂಬರಲ್ಲಿ ಸ್ಮಾಲೆಸ್ಟ್ ಒನ್ ಯಾವುದು ಅಂದರೆ 1000. ಇದು ಸಮ್ ಮತ್ತು ಡಿಫ್ರೆನ್ಸ್ನ ನೋಡಬೇಕು, ಗೊತ್ತಾಯ್ತಲ್ಲ. ಸಮ್ ಮಾಡಿದರೆ ಇದೆರಡದ್ದು ಸಮ್ ಮಾಡಿದರೆ 1999 ಬರುತ್ತೆ. ಡಿಫ್ರೆನ್ಸ್ ನೋಡಿದರೆ 1 ಬರುತ್ತೆ. ಇದೆರಡು ಸಮ್ ಮತ್ತು ಡಿಫ್ರೆನ್ಸನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಹೇಳಿರೋದು ಆ್ಯಡಿಂಗ್, ಗೊತ್ತಾಯ್ತಲ್ಲ. ಆ್ಯಡ್ ಮಾಡಿದ್ರೆ 2000 ಬರುತ್ತೆ. ಇಷ್ಟೆ. ಇನ್ ಸಿಂಪಲ್ 2 ಟೈಮ್ಸ್ ಆಫ್ ದಿ ಗ್ರೇಟೆಸ್ಟ್ ನಂಬರ್ 1000 ಅಂದರೆ ಈಗ ಗ್ರೇಟೆಸ್ಟ್ ನಂಬರ್ ಯಾವುದು 1000 ಇದೆಯಲ್ಲ, ಅದರದ್ದು 2 ಟೈಮ್ಸ್ ಆಗುತ್ತೆ. ಸೊ 1000 × 2 = 2000. ಸಿಂಪಲ್, ಡೈರೆಕ್ಟಾಗಿ ಹೇಳೋದಾದರೆ, ಗೊತ್ತಾಯ್ತಲ್ಲ. Fifth example, how much is obtained by subtracting the difference of the greatest 2 digit numbers and the smallest 4 digit number from their sum ಅಂತ ಕೇಳಿದ್ದಾರೆ. ಈಗ 2 ಡಿಜಿಟ್ ನಂಬರಲ್ಲಿ ಗ್ರೇಟೆಸ್ಟ್ ಯಾವುದು? 999. 4 ಡಿಜಿಟ್ ನಂಬರಲ್ಲಿ ಸ್ಮಾಲೆಸ್ಟ್ ಒನ್ ಅಂದರೆ 1000. ಇದದ್ದು ಫಸ್ಟ್ ಸಮ್ನ ನೋಡಿ. ಸಮ್ ನೋಡಿದರೆ 1099, ಡಿಫ್ರೆನ್ಸ್ ನೋಡಿದರೆ 901. ಇವಾಗ ಇಲ್ಲಿ ಏನು ಮಾಡಬೇಕಾಗತ್ತೆ? ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇಲ್ಲಿ ಕ್ವಶನ್ಸಲ್ಲಿ ಕೇಳಿರೋದು ಸಬ್ಟ್ರ್ಯಾಕ್ಟಿಂಗ್ ಅಂತ. ಸೊ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 198 ಬರ್ತಾ ಇದೆ, ಗೊತ್ತಾಯ್ತಲ್ಲ. ಇದರಲ್ಲಿ ಸ್ಮಾಲೆಸ್ಟ್ ಒನ್ ಯಾವುದು? 99 ಇಸ್ ದಿ ಸ್ಮಾಲೆಸ್ಟ್. ಇದು ಟ್ವೈಸ್ ಮಾಡಿದರೆ ನಮಗೆ 198 ಬರುತ್ತೆ. ಸಿಂಪಲ್ ಮೆಥಡ್. ಅಂದರೆ ಅಡಿಷನಲ್ಲಲ್ಲಿ ನಾವೇನು ಮಾಡಬೇಕಾಗತ್ತೆ? ಅಡಿಷನ್ ಅಂತ, ಆ್ಯಡಿಂಗ್ ಅಂತ ಕೇಳಿದರೆ, ಸೊ ಸಮ್ ಮತ್ತು ಡಿಫ್ರೆನ್ಸ್ ಮಾಡಿರ್ತೀವಲ್ಲ, ಅದರದ್ದು ನಾವು ಸಮ್ ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ರಿಸಲ್ಟ್ ಬಂದಿರುತ್ತೆ. ಸೊ ಶಾರ್ಟಾಗಿ ವೆರಿಫಿಕೇಷನ್ ಅಂತ ಹೇಳಿದ್ರೆ, ಈ ಗ್ರೇಟೆಸ್ಟ್ ನಂಬರ್ ಇರುತ್ತಲ್ಲ ಅದರದ್ದು ಟ್ವೈಸ್ ಆಗಿರುತ್ತೆ ಫಾರ್ ಆ್ಯಡಿಂಗ್ ಪ್ರಾಬ್ಲಮಲ್ಲಿ. ಸಬ್ಟ್ರ್ಯಾಕ್ಟಿಂಗ್ ಪ್ರಾಬ್ಲಮಲ್ಲಿ ಸ್ಮಾಲೆಸ್ಟ್ ನಂಬರ್ ಇರುತ್ತಲ್ಲ 99, ಇದು ಟ್ವೈಸ್ ಆಗಿರುತ್ತೆ. ಅಲ್ಲಿ ಆ್ಯಡಿಂಗಲ್ಲಿ ಗ್ರೇಟೆಸ್ಟ್ ನಂಬರ್ದು ಟ್ವೈಸ್. ಸೊ ಸಬ್ಟ್ರ್ಯಾಕ್ಟಿಂಗ್ ಪ್ರಾಬ್ಲಮ್ನಲ್ಲಿ ಸ್ಮಾಲೆಸ್ಟ್ ನಂಬರ್ದು ಟ್ವೈಸ್ ಅಷ್ಟೆ. ಸೊ ರಿಮೆಂಬರ್ 1 ಡಿಜಿಟ್ ನಂಬರ್ಸ್ ಇನ್ ಟೋಟಲ್. ಸೊ ಸಿಂಗಲ್ ಡಿಜಿಟ್ ನಂಬರ್ದು ಟೋಟಲ್ ಎಷ್ಟಿದೆ ಅಂತ ಹೇಳಿದ್ರೆ 0 to 9 ತನಕ 10 ನಂಬರ್ಸ್ ಇದೆ. 1 ಡಿಜಿಟ್ ನ್ಯಾಚುರಲ್ ನಂಬರ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ 0 ನ್ಯಾಚುರಲ್ ನಂಬರ್ ಆಗಲ್ಲ. 1 to 9 ತನಕ ನ್ಯಾಚುರಲ್ ನಂಬರ್ ಆಗುತ್ತೆ. 0 ಇನ್ಕ್ಲೂಡ್ ಆಯಿತು ಅಂದರೆ ಅದು ಹೋಲ್ ನಂಬರ್ ಆಗುತ್ತೆ. ಸೊ ನ್ಯಾಚುರಲ್ ನಂಬರ್ ಮಾತ್ರ ಬೇಕು ಅಂದರೆ 1 to 9. ಎಷ್ಟು ನಂಬರ್ಸ್ ಅಂದರೆ 9 ನಂಬರ್ಸ್. 2 ಡಿಜಿಟ್ ನಂಬರ್ಸ್ ಇನ್ ಟೋಟಲ್. 2 ಡಿಜಿಟ್ ನಂಬರ್ಸ್ 10 ಇಂದ 99 ತನಕ ಎಷ್ಟಿದೆ ಇದರಲ್ಲಿ ಅಂದರೆ 90 ಇದೆ. 3 ಡಿಜಿಟ್ ನಂಬರ್ಸ್ ಇನ್ ಟೋಟಲ್. ಸೊ ಅದು 100 ಇಂದ 3 ಡಿಜಿಟ್ದು ಸ್ಮಾಲೆಸ್ಟ್ ನಂಬರ್ 100, ಗ್ರೇಟೆಸ್ಟ್ ನಂಬರ್ 999. ಟೋಟಲಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 900 ಆಗುತ್ತೆ. ಸಿಮಿಲರ್ಲಿ 4 ಡಿಜಿಟ್ ನಂಬರ್ಸ್ ಇನ್ ಟೋಟಲ್ ಅಂತ ಹೇಳಿದ್ರೆ 4 ಡಿಜಿಟ್ದು ಸ್ಮಾಲೆಸ್ಟ್ ನಂಬರ್ 1000, ಗ್ರೇಟೆಸ್ಟ್ ನಂಬರು 9999. ಸೊ ಎಷ್ಟು ಟೋಟಲಿ ನಂಬರ್ಸ್ ಇದೆ ಅಂತ ಹೇಳಿದ್ರೆ 9000 ನಂಬರ್ಸ್. ಸಿಮಿಲರ್ಲಿ 5 ಡಿಜಿಟ್ ನಂಬರ್ಸ್ ಇನ್ ಟೋಟಲು. ಸೊ ಅದು 5 ಡಿಜಿಟ್ದು ಸ್ಮಾಲೆಸ್ಟ್ ಒನ್ ಇಸ್ 10,000, ಗ್ರೇಟೆಸ್ಟ್ ಇಸ್ 99,999. ಟೋಟಲ್ ನಂಬರ್ ಫಾರ್ 5 ಡಿಜಿಟ್ ನಂಬರ್ಸ್ದು 90,000 ಇದೆ. ನೆಕ್ಸ್ಟ್ ಪ್ರಾಬ್ಲಮ್ಮು. ಫಸ್ಟ್ ಪ್ರಾಬ್ಲಮ್, ಹೌ ಮೆನಿ 3 ಡಿಜಿಟ್ ನ್ಯೂಮರಲ್ಸ್ ಆರ್ ದೇರ್ ಇನ್ ಟೋಟಲ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲೇ ಹೇಳಿದಾರಲ್ಲ 900, ಅಂದರೆ ಫ್ರಮ್ 100 ಇಂದ 999 ತನಕ 900 ಬರುತ್ತೆ. ಸೊ ಗ್ರೇಟೆಸ್ಟ್ 3 ಡಿಜಿಟ್ ನ್ಯೂಮರಲ್ ಯಾವುದು? 999. ನೆಕ್ಸ್ಟು ದಿ ಗ್ರೇಟೆಸ್ಟ್ 2 ಡಿಜಿಟ್ ನ್ಯೂಮರಲ್ ಎಷ್ಟು? 99. ಇದೆರಡದು ಡಿಫ್ರೆನ್ಸ್ ನೋಡಿದರೆ 900. ಸೊ ಟು ಫೈಂಡ್ ದಿ ಟೋಟಲ್ ನಂಬರ್ ಆಫ್ 3 ಡಿಜಿಟ್ ನ್ಯೂಮರಲ್ಸ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿ ಗ್ರೇಟೆಸ್ಟ್ 2 ಡಿಜಿಟ್ ನಂಬರ್ ಫ್ರಮ್ ದಿ ಗ್ರೇಟೆಸ್ಟ್ 3 ಡಿಜಿಟ್ ನಂಬರನ್ನು ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಟೋಟಲ್ ಸಿಗುತ್ತೆ. ಈಗ ಹೌ ಮೆನಿ 3 ಡಿಜಿಟ್ ನ್ಯೂಮರಲ್ಸ್ ಆರ್ ದೇರ್ ಇನ್ ಟೋಟಲ್ ಅಂತ ಕೇಳಿದ್ದಾರೆ. ಅಂದರೆ 3 ಡಿಜಿಟ್ ನಂಬರ್ಸ್ದು
ಎಷ್ಟಿದೆ ಅಂತ ನಮಗೆ ಗೊತ್ತಿದೆ 100ಇಂದ 999 ಎಷ್ಟು ನಂಬರ್ಸ್ ಅಂತ ಈಸಿಯಾಗಿ ನೋಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಗ್ರೇಟೆಸ್ಟ್ದು 3 ಡಿಜಿಟ್ ನಂಬರ್ ಯಾವುದು, 999. ಈಗ 100ಇಂದ ಕೌಂಟ್ ಮಾಡಬೇಕು ಅಂದರೆ ನಾವು 99ದು ತೊಗೊಂಡಿಲ್ಲ ಇಲ್ಲಿ, ಅಂದರೆ ಫುಲ್ ನಾವಿವಾಗ 99ದಷ್ಟದು ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. 99ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈನಿಂಗ್ ಈಸ್ 900. ಸೊ ಅಲ್ಲಿಗೆ 100ಇಂದ 999 ಅಂದರೆ 100 ನಂಬರ್ಸ್ ಇದೆ ಇದರಲ್ಲಿ, 900 ನಂಬರ್ಸ್ ಇದೆ. ಫ್ರಮ್ 100 ಟು 999 ಅಂತ ಹೇಳಿದ್ರೆ ಟೋಟಲ್ 3 ಡಿಜಿಟ್ ನಂಬರ್ಸ್ ಎಷ್ಟು ಅಂತ ಹೇಳಿದ್ರೆ 900 ನಂಬರ್ಸ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಹೌ ಮೆನಿ 4 ಡಿಜಿಟ್ ನ್ಯೂಮರಲ್ಸ್ ಆರ್ ದೇರ್ ಇನ್ ಟೋಟಲ್ ಅಂತ ಕೇಳಿದ್ದಾರೆ. ಸೊ 4 ಡಿಜಿಟ್ ನಂಬರ್ಸ್ದು ಎಷ್ಟಿದೆ ಅಂತ ಅನ್ಬೇಕಾದ್ರೆ, ಸೊ ಸ್ಮಾಲೆಸ್ಟ್ ಒನ್ ಯಾವುದು 1000, ಲಾರ್ಜೆಸ್ಟ್ ಒನ್ ಯಾವುದು 9999. ಈಗೇನು ಮಾಡಬೇಕು, 4 ಡಿಜಿಟ್ಸ್ದು ಗ್ರೇಟೆಸ್ಟ್ ನಂಬರ್ ತೊಗೊಳ್ಳಿ 9999. 3 ಡಿಜಿಟ್ಸ್ದು ಗ್ರೇಟೆಸ್ಟ್ ನಂಬರ್ ಯಾವುದು 999. ಸೊ ಇದೆರಡನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟಾಗುತ್ತೆ, 9000 ಆಗುತ್ತೆ. 9000 ನಂಬರ್ಸ್ ಇದೆ. 4 ಡಿಜಿಟ್ಸ್ದು ಟೋಟಲ್ ನಂಬರ್ಸ್ ಎಷ್ಟು ಇದೆ ಅಂತ ಹೇಳಿದ್ರೆ ಸೊ 9000 ನಂಬರ್ಸ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸಿಮಿಲರ್ಲಿ ಥರ್ಡ್ ಪ್ರಾಬ್ಲಮ್, ಹೌ ಮೆನಿ ಟೈಮ್ಸ್ ಡಸ್ ಅಪಿಯರ್ ಬಿಟ್ವೀನ್ 0 ಆ್ಯಂಡ್ 100 ಅಂತ ಕೇಳಿದ್ದಾರೆ. ಸೊ ದಿ ಡಿಜಿಟ್ 9 ಅಪಿಯರ್ಸ್ ಅಂದರೆ 9 ಅನ್ನೋದು 0ಇಂದ 100ಅಲ್ಲಿ ಎಷ್ಟು ಸಲ ಬರುತ್ತೆ ಅಂತ. ಸಿಂಗಲ್ ಡಿಜಿಟಲ್ಲಿ 9 ಒಂದಿದೆ, ಆಯಿತಾ. ನೆಕ್ಸ್ಟ್ ಇದು ಎಷ್ಟು ಸಲ ಬರುತ್ತೆ ಅಂತ ಹೇಳಿದ್ರೆ 9 ಆದಮೇಲೆ 19ಅಲ್ಲಿ ಬರುತ್ತೆ 9, 29ಅಲ್ಲಿ, 39ಅಲ್ಲಿ, 49ಅಲ್ಲಿ, 59ಅಲ್ಲಿ, 69, 79, 89, 90, 91, 92, 93, 94, 95, 96, 97, 98, 99. ಸೊ ಎಷ್ಟು ಸಲ ಇದೆ ಇಲ್ಲಿ ಅಂತ ಹೇಳಿದ್ರೆ 99, ದಿ ಡಿಜಿಟ್ 9 ಅಪಿಯರ್ಸ್ 2 ಟೈಮ್ಸ್ ಇದೆ. ಗೊತ್ತಾಯ್ತಲ್ಲ. ಅಂದರೆ ದಿ ಡಿಜಿಟ್ 9 appears 20 times between 0 and 100. The numbers which contain digit 9 in them are, okay, ಅಂದರೆ 99ಅಲ್ಲಿ 9ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟಾಗುತ್ತೆ, 90 ಬರುತ್ತಲ್ವಾ. ಸೊ 99, ದಿ ಡಿಜಿಟ್ 9 ಅಪಿಯರ್ಸ್ 2 ಟೈಮ್ಸ್. ಈ 99ಅಲ್ಲಿ 2 ಟೈಮ್ಸ್ ಇದೆ ನೋಡಿ ಇಲ್ಲಿ, 1 2 3 4 5 6 7 8 9 10 11 12 14 15 16 17 18 ಇಲ್ಲಿ ತನಕ, ಆಯಿತಾ. 19 20. ಸೊ ಟೋಟಲಿ 20 ಟೈಮ್ಸ್ 9 ಅನ್ನೋದು ಬರುತ್ತೆ. ಅಂದರೆ 0ಇಂದ 100 ತನಕ ನಾವು ನಂಬರ್ಸ್ ಬರೀತೀವಲ್ಲ, ಅದರಲ್ಲಿ 9 ಅನ್ನೋದು ಎಷ್ಟು ಸಲ ಬರುತ್ತೆ ಅಂತ. ಹೌ ಮೆನಿ ಟೈಮ್ಸ್ ಡಸ್ 9 ಅಪಿಯರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ 9 ಅನ್ನೋದು 20 ಟೈಮ್ಸ್ ಬರೀತೀವಿ ನಾವು ಅದನ್ನು. ಇಲ್ಲಿಂದ ಇಲ್ಲಿ ತನಕ ಕೌಂಟ್ ಮಾಡಿದ್ರೆ ಇಲ್ಲಿ ಒಂದು 9 ಇದೆ, ಇಲ್ಲೊಂದು 9 9 9 9 9 ಇದಿಷ್ಟು ಫೈಂಡ್ ಔಟ್ ಮಾಡಿದ್ರೆ ಎಷ್ಟು, 18 ಆಯಿತು ಇಲ್ಲಿ ತನಕ. ನೆಕ್ಸ್ಟು 19 20. ಓಕೆ. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್, ವಾಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಆಲ್ ದಿ ನಂಬರ್ಸ್ ಮೆನ್ಷನ್ ಆನ್ ದಿ ಫೋನ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಆಲ್ ದಿ ನಂಬರ್ಸ್ ಮೆನ್ಷನ್ ಆನ್ ದಿ ಫೋನ್? 0. ಅಂದರೆ ಇವಾಗ 1 ಇಂಟು 2 ಇಂಟು ಅದನ್ನು 0 ಯಾವುದಿಲ್ಲ, ಎಲ್ಲ ನಂಬರ್ ಅದನ್ನು ನಾವು 0ಇಂದ ಮಲ್ಟಿಪ್ಲೈ ಮಾಡಿದ್ರೆ 0ನೇ. ಅಲ್ಲಿ ಡಯಲ್ನಲ್ಲಿ, ಫೋನ್ ಡಯಲ್ನಲ್ಲಿ 0 1 2 3 ಅಂದ್ಕೊಂಡು 9 ತನಕ ಇದೆ, 0ಇಂದ 9 ತನಕ ಇದೆ. ಇವ್ರು ಕೇಳ್ತಾ ಇರೋದು ಪ್ರಾಡಕ್ಟ್. ಆ್ಯಡ್ ಅಂತ ಹೇಳಿದಿದ್ರೆ ಫ್ರಮ್ 0 ಟು 9ಅನ್ನು ಆ್ಯಡ್ ಮಾಡಿ ಹೇಳ್ಬೋದಾಗಿತ್ತು. ಬಟ್ ಇವರು ಪ್ರಾಡಕ್ಟ್ ಅಂತ ಕೇಳಿರೋದ್ರಿಂದ ಎಲ್ಲನೂ ಪ್ರಾಡಕ್ಟ್ ಮಾಡಿದ್ರೆ ಅಲ್ಲಿ 0ನೂ ಇನ್ಕ್ಲೂಡ್ ಆಗಿದೆ. 0ನ ಎನಿ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬಂದುಬಿಡುತ್ತೆ. ಗೊತ್ತಾಯ್ತಲ್ಲ, ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಇದು ಮ್ಯಾಥಮೆಟಿಕ್ಸ್ JNV ಎಕ್ಸಾಮ್ದು ಮುಗೀತು ಚಾಪ್ಟರ್ಸ್. ನೆಕ್ಸ್ಟು ಕ್ವಶನ್ ಪೇಪರು ಮತ್ತು ಕ್ವಶನ್ ಬ್ಯಾಂಕ್ದು ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಯಾವಾಗಾಗುತ್ತೆ ಅವಾಗ ಮಾಡ್ತಾ ಇರ್ತೀನಿ. ಓಕೆ, ಸೊ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.